ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಸ್ವಲ್ಪ ಮಾರ್ನಿಂಗ್ ಕೆಲಸ ಇತ್ತು, ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಳಂತರೂ ಸ್ಕೂಲ್ ಬಿಟ್ಬಿಟ್ಟಿದ್ಲು, ಇವತ್ತು ಬಂಕ್ ಆಗಿಬಿಟ್ಟಿದ್ಲು. ಅದಕ್ಕೆ ನನ್ನ ಜೊತೆನೇ ಅಳತೆ ಹೊಡಿತಾ ಇದ್ಲು ನೋಡಿ. ಸೋಪು ಹುರಿದು ತಿಂದರೆ ಸಖತ್ತಾಗಿರುತ್ತೆ ಅಂತ ಅಮ್ಮ ಹುರಿದ್ಬಿಟ್ಟು ಕೊಟ್ಟಿದ್ದರು. ನಾನು ಅದನ್ನು ನನಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಸೋಪ್ ಒಳಗಡೆ ಕಲರ್ಫುಲ್ ಆಗಿರುವಂಥ ಸ್ವೀಟ್ಸ್ ಹಾಕ್ತಾರಲ್ವ, ಆ ಸ್ವೀಟ್ಸ್ನ ಅವಳು ಹಿಡ್ಕೊಂಡಿದ್ಲು. ಅವಳಿಗೆ ಕೊಡು ಅಂತ ಹೇಳಿದರೆ ಕೊಡ್ತಾನೆ ಇರಲಿಲ್ಲ. ಅದಕ್ಕೆ ಮತ್ತೆ ಅಮ್ಮ ತಗೊಂಡು ನನ್ನ ಸೋಪು ಇದರಲ್ಲಿ ಹಾಕಿಬಿಟ್ಟು ಕಲಿಸ್ತಾಯಿದ್ರು. ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಈ ಥರ ಕಲಿಸ್ಬಿಟ್ಟು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಅದಕ್ಕೆ ನಾನು ಕಲಿಸ್ಬಿಟ್ಟು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾಯಿದ್ದೆ ನೋಡಿ. ಈ ಥರ ಸೋಪ್ ತಿಂದರೆ ಸಖತ್ತಾಗಿರುತ್ತೆ. ಹಸಿ ಸೋಪ್ ತಿಂದರೆ ಟೇಸ್ಟ್ ಅನಿಸೋದಿಲ್ಲ, ಅದಕ್ಕೆ ಹುರಿದುಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡೆ ನೋಡಿ. ಈ ಬಿಸ್ಕೆಟ್ ತಿನ್ನು, ಈ ಬಿಸ್ಕೆಟ್ ಹಾಂ ತಿನ್ನು ಒಂದೆರಡು. ಯಾಕ ಚೆನ್ನಾಗೈತೆ ನೋಡ್ತೀನಿ ಇದು. ತಿನ್ಬಾ ನೀಲ. ಅವನು ಕರಿ ಹೋಗು, ಚಹಾ ಕುಡಿತಾವ. ಸುಡ್ತಾ ಸಾಕಾ? ಮನೆಗೆ ರಿಷಿಕನ ಫ್ರೆಂಡ್ಸ್ ಬಂದಿದ್ದರು. ಅವ್ರ ಜೊತೆ ಹರಟೆ ಹೊಡ್ಕೊತಾ ಇದ್ದೆ. ಅವರು ಒಂದು ಸ್ವಲ್ಪ ಕಿಲ್ಗೇಡಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಅವ್ರಿಗೆ ಬೈತಾ ಅವ್ರ ಜೊತೆನೂ ನಾನು ಹರಟೆ ಹೊಡಿತಾ ಇದ್ದೆ. ಹೊರಗಡೆ ಅಮ್ಮ ಗಿಡಕ್ಕೆ ನೀರು ಬಿಡ್ತಾಯಿದ್ರು. ನೀರು ಬಿಟ್ಟಿದ್ರಲ್ವ, ನೀರು ಬಿಟ್ಟಾಗೆ ಅವರು ಪೈಪ್ನ ಹಚ್ಕೊಂಡು ಗಿಡಕ್ಕೆಲ್ಲ ನೀರು ಬಿಡ್ತಾರೆ. ಗಿಡಗಳು ಮಾತ್ರ ಇಲ್ಲಿ ಸಖತ್ತಾಗಿದೆ. ಅಲ್ಲಿ ದೊಡ್ಡ ಗಿಡ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಯಾವ ಹಣ್ಣು ಅಂದರೆ ಅದು ಜಾಮಣ್ಣು ಅಂತಾರಲ್ವ, ಆ ಜಾಮಣ್ಣಿನ ಗಿಡ ಇದೆ ನೋಡಿ. ಡೈಲಿ ಜಾಮಣ್ಣು ಬಿಡ್ತವೆ ಗೊತ್ತಾ ನಿಮಗೆ. ಸೂಪರಾಗಿರುತ್ತೆ, ಸ್ವೀಟಾಗಿರುತ್ತೆ. ಹಾಗೆ ಗಿಡಕ್ಕೆ ನೀರೆಲ್ಲ ಬಿಟ್ಟ ಮೇಲೆ ಇದು ನೈಟ್ ನೋಡಿ. ನೈಟು ಚಿತ್ರಾನ್ನ ಮಾಡೋದಕ್ಕೆ ಅಮ್ಮ ಈರುಳ್ಳಿ ಟೊಮೊಟೊ ಹೆಚ್ಚುತ್ತಾಯಿದ್ರು. ಹಾಗೆ ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ರಿಷಿಕಾ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವಳು ಹೇಗೋ ಬೇಗೋ ಮಾಡಿದ್ದಾಳೆ, ಸರಿಯಾಗಿ ಮಾಡಿಲ್ಲ. ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವಳು ಚಿಕ್ಕವಳಿದ್ದಾಳಲ್ವ, ಇನ್ನೂ ಕ್ಯಾಮ್ರಾ ಎಲ್ಲ ಹಿಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗೆ ವಿಡಿಯೋ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ವಿಡಿಯೋ ಮಾಡಿ ಕೊಡ್ತಾಯಿದ್ದೆ. ಹಾಗೆ ಅವ್ರ ಅಮ್ಮನ ವೀಡಿಯೋ ಮಾಡಬೇಕಾದ್ರೆ ಅಮ್ಮ ಏನೋ ಅಂದರು. ಅದಕ್ಕೆ ಅವಳು ಸಿಟ್ಟಾಗಿ ಬಿಡಬೇಕಾ, ಸಿಟ್ಟಾಗಿ ಟೂ ಹಾಕೋದು, ನಾನು ನಿಮ್ಮನ್ನು ಟೂ ಹಾಕಿದ್ದೀನಿ, ನಿನ್ನನ್ನು ಮಾತಾಡ್ಸೋದಿಲ್ಲ ಅಂತ ಆ ರೀತಿ ಮಾತಾಡ್ತಾಳೆ. ಅದು ಎಷ್ಟೊತ್ತು ಇರೋದಿಲ್ಲ ಟೂ ಹಾಕಿರೋದು, ಒಂದು ನಿಮಿಷ ಅಥವಾ ಒಂದೆರಡು ಸೆಕೆಂಡ್ ಇರುತ್ತೆ ಅಷ್ಟಕ್ಕೆ ನಾನು ಟೂ ಹಾಕ್ತೀನಿ, ನಿಮ್ಮನ್ನು ಮಾತಾಡ್ಸೋದಿಲ್ಲ ಅಂತ ಫೋನ್ನ ನನ್ನ ಕೈಯಾಗೆ ಕೊಟ್ಬಿಟ್ಲು. ಮತ್ತು ನಾನು ವೀಡಿಯೋ ಮಾಡು ಅಮ್ಮ ಅಂತ ಆದರೂ ಹೇಳ್ತಾ ಇದ್ದೆ. ಸರಿಯಾಗಿ ವೀಡಿಯೋ ಮಾಡಲಿಲ್ಲ ನೋಡಿ ಯಾವ ರೀತಿ ಮಾಡಿದ್ದಾಳೆ ವೀಡಿಯೋ ಅಂತ. ಅಡಿಗೆ ಇಲ್ಲಡು ಗಂಡಮ್ಮ ವೀಡಿಯೋ ಮಾಡಕತ್ತಾಳ. ನಿಮ್ಮ ಪಪ್ಪು ಬಂದೇನು? ಗಾಡಿ ಸೌಂಡ್ ಅಲ್ಲ ಕೈಗೆ ಮಾಡಬೇಕು. ಸಿಟ್ಟು ಮಾಡಿಕೊಂಡು ನನ್ನ ಕೈಯಲ್ಲಿ ಫೋನ್ ಕೊಟ್ಟಲು. ಮತ್ತು ನಾನು ಮಗಳನ್ನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅಮ್ಮ ಕೊಟ್ರಲ್ವ, ಅದಕ್ಕೆ ನಾನು ಇಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನು ಅಥವಾ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೆ. ಚಿತ್ರಾನ್ನ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇತ್ತು ಅಂದರೆ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ
ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಏನು ಅಂದರೆ ಶೇಂಗಾ, ಕಡಲೆಬೇಳೆ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಗಿಡ ಇದೆ, ಮತ್ತು ಕರಿಬೇವು ಕಿತ್ಕೊಂಬಂದು ಕರಿಬೇವು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕಿತ್ತು, ಮೆಣಸಿನ್ಕಾಯಿ ಹಾಕಬೇಕಿತ್ತು. ಬಟ್ ನಾನು ಸ್ವಲ್ಪ ಕೆಲಸ ಇತ್ತು ಅಂತ 2 ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ 2 ಒಂದೇ ಸಾರಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡಿದರೆ ಅದು ಬೇಗನೂ ಫ್ರೈ ಆಗುತ್ತೆ, ಮತ್ತು ಈರುಳ್ಳಿಗೆ ಮತ್ತು ಮೆಣಸಿನ್ಕಾಯಿಗೆ ಉಪ್ಪು ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈಗ ಉಪ್ಪು ಹಾಕಿಬಿಟ್ಟು ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ, ಸ್ವಲ್ಪ ಕಾಯಿ ಇತ್ತಲ್ವ, ಅದಕ್ಕೆ ಸ್ವಲ್ಪನೇ ಅರಿಶಿನ ಪುಡಿ ಹಾಕಿಬಿಟ್ಟು ಮತ್ತು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಫ್ರೈ ಮಾಡ್ತಾಯಿದ್ದೀನಿ. ಕಾಯಿ ಇತ್ತು, ಟೊಮೊಟೊ ಹಣ್ಣು ಆಗಿದ್ದಿದ್ರೆ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೆ. ಕಾಯಿತ್ತಲ್ವ, ಅದಕ್ಕೆ ಟೊಮೊಟೊ ಹಾಕಿಬಿಟ್ಟು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ನಂತರ ಫುಲ್ಲು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರೈ ಮಾಡಿದ ಮೇಲೆ ಅದಾದ ನಂತರ ನಾನು ಇವಾಗ ಮತ್ತೆ ವೀಡಿಯೋನ ಆನ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅವಳು ಸೈಡಿಗೆ ಬಂದಿದ್ಲು, ಕುಂತ್ಕೊಳ್ತೀನಿ ಮೇಲೆ ಗ್ಯಾಸ್ ಕಟ್ಟ ಮೇಲೆ ಅಂತ ಇದ್ಲು. ಅವಳನ್ನ ಮೇಲ್ಗಡೆ ಕುಂದಿಸ್ಬಿಟ್ಟು ಮತ್ತು ಕೊತ್ತಂಬರಿ ಇತ್ತು, ಕೊತ್ತಂಬರಿ ತೊಳೆದ್ಬಿಟ್ಟು ಲಾಸ್ಟಿಗೆ ಫ್ರೈ ಆಗಿತ್ತಲ್ವ, ಏನದು ಹುಳಿ, ಚಿತ್ರಾನ್ನದ ಹುಳಿ, ಅದನ್ನು ಕೊತ್ತಂಬರಿ ಹಾಕಿಬಿಟ್ಟು ಲಾಸ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ಇದಕ್ಕಿನ್ನೂ ಕಡಲೆಬೇಳೆ ಹಾಕಬೇಕು, ಸಖತ್ತಾಗಿರುತ್ತೆ. ಬಟ್ ಕಡಲೆಬೇಳೆ ಇರಲಿಲ್ಲ, ಶೇಂಗಾ ಉದ್ದಿನಬೇಳೆ ಹಾಕಿಬಿಟ್ಟು ಅಷ್ಟೇ ನಾನು ಇದು ಚಿತ್ರಾನ್ನದ ಹುಳಿ ಮಾಡಿದೆ. ಆ ಕಡೆ ರೈಸ್ ಮಾಡಿದ್ರು ಅಮ್ಮ ಆಲ್ರೆಡಿ. ರೈಸು ತಣ್ಣಗಾದಮೇಲೆ ನಾನು ಇವಾಗ ಕೆಳಗಡೆ ಇಟ್ಕೊಂಡು ರೈಸ್ನ ಹುಳಿ ಒಳಗೆ ಹಾಕಿಬಿಟ್ಟು ಚಿತ್ರಾನ್ನ ಕಲಿಸ್ತಾ ಇದ್ದೀನಿ. ಚಿತ್ರಾನ್ನ ಕಲಸಿದ ಮೇಲೆ ಟೇಸ್ಟ್ ನೋಡಿದ್ಮೇಲೆ ಖಾರ ಆಯಿತು ಜಾಸ್ತಿ ಅಂತ ಅನಿಸಿದರೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು, ಇನ್ನೂ ಸಖತ್ತಾಗಿರುತ್ತೆ. ನೋಡ್ಬೋದು, ನಾನು ಇವಾಗ ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ತೊಗೊಂಡೆ. ಫೈನಲ್ ಆಗಿ ಚಿತ್ರಾನ್ನ ರೆಡಿ ಆಯಿತು ನೋಡಿ. ಅದಾದ ನಂತರ ಇದು ಮಾರ್ನಿಂಗ್ ನೋಡಿ, ಮಾರ್ನಿಂಗ್ ಎದ್ದುಬಿಟ್ಟು ಅಮ್ಮ ಪಲ್ಯ ಮಾಡ್ತೀನಿ ಅಂತ ಹೇಳಿದರು. ಇಲ್ಲ, ನೀನು ಎತ್ಕೊ, ನಾನು ಪಲ್ಯ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ಹೂಕೋಸು ಪಲ್ಯ ಮಾಡೋದಕ್ಕೆ ಹೂಕೋಸನ್ನೆಲ್ಲ ಚೆನ್ನಾಗಿ ಎಷ್ಟೊತ್ತಾಗುತ್ತೆ ಗೊತ್ತಾ ಹೂಕೋಸು ಹುರಿಯೋದಕ್ಕೆ. ಹೂಕೋಸೆಲ್ಲ ಹುರ್ಕೊಂಡು ಈಗ ಈರುಳ್ಳಿ, ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಬೇಕು, ಚೆನ್ನಾಗಿರುತ್ತೆ. ಇವಾಗ ಈ ಕಡೆ ಸೈಡಿಗೆ ಹೂಕೋಸು ಅಂತ ಇದ್ದೀನಿ, ಎಲೆಕೋಸಿದು. ಎಲೆಕೋಸೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಹುರಿದಿದ್ದೀನಿ. ಅದಾದ ನಂತರ ಇವಾಗ ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೈ ಆಗಿತ್ತಲ್ವ, ಅದಕ್ಕೆ ಎಲೆಕೋಸು ಫ್ರೈ ಆಗಿರೋದನ್ನು ಹಾಕಿಬಿಟ್ಟು ಇವಾಗ ಉಪ್ಪು ಖಾರ ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟೆ. ಅಮ್ಮನೂ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಮಾಮ ಅರ್ಜೆಂಟ್ ಇದ್ದರು, ಕಾರ್ಟಿಗೆ ಹೋಗಬೇಕಿತ್ತಲ್ವ, ಅದಕ್ಕೆ ನಾನೇ 1-2 ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು 1-2 ರೊಟ್ಟಿ ಮಾಡೋದಕ್ಕೆ ಕುತ್ಕೊಂಡಿದ್ದೆ. ನೋಡಿ, ಈ ರೊಟ್ಟಿ ಮಣೆ ಮಾತ್ರ ಸಖತ್ತಾಗಿದೆ. ನಮ್ಮ ಅಕ್ಕನ ಮನೆಯಲ್ಲಿ ತುಂಬ ಹೈಟ್ ಇದೆ, ಬೊಗ್ಗುವ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಸ್ವಲ್ಪ ಫಸ್ಟಿಗೆ ಬಡ್ಕೊತೀನಿ, ಅದಾದ ನಂತರ ತಿಡ್ತಾ ಬೆನೆಸ್ತೀನಿ. ನೋಡಿ, 4 ರೊಟ್ಟಿ ಮಾಡಿ ಬಂದೆ. ನಮ್ಮ ಮನೆ ಒಳಗಡೆ ಗುಬ್ಬಿ ಬಂದುಬಿಟ್ಟಿತ್ತು ಪಾಪ. ಅದು ಹೋಗ್ಬೇಕಂತ ಎಷ್ಟು ಪ್ರಯತ್ನ ಪಡ್ತಾಯಿತ್ತು, ಅದಕ್ಕೆ ಹೋಗೋದಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ. ಅದಕ್ಕೆ ನಾವು ವಿಂಡೋ ಎಲ್ಲ ಓಪನ್ ಮಾಡಿದ್ವಿ, ಡೋರನ್ನು ಓಪನ್ ಮಾಡಿದ್ವಿ, ಆ ಬೆಳಕಿಗಾದರೂ ಹೋಗುತ್ತೇನೋ ಅಂತ. ಅದು ಬಟ್ ಹೋಗಲಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗುಬ್ಬಿ. ಲೈವಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹೋಗ್ತಾ ಇದೆ ಅಂತ. ಕ್ಯೂಟ್ ಐತಲ್ಲ. ನೋಡ್ಕೊಂಬಂದ್ರಲ್ವಾ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರು
ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.